ನಮಸ್ಕಾರ. 10ನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ಸೇತುಬಂಧ ಸಾಫಲ್ಯ ಪರೀಕ್ಷೆ ಅಥವಾ ಪೋಸ್ಟ್ ಟೆಸ್ಟ್ನ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಮತ್ತು ಅವುಗಳನ್ನು ಯಾವ ರೀತಿಯಾಗಿ ಉತ್ತರಿಸುವುದು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ಪೂರ್ತಿಯಾಗಿರುವಂಥ ವಿಡಿಯೋನು ವೀಕ್ಷಿಸಿ ಹಾಗೂ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ. ಮೊದಲ ಪ್ರಶ್ನೆ, ಮೊಘಲರ ಕಾಲದಲ್ಲಿ ರಚನೆಯಾದ ಪ್ರಮುಖ ವಾಸ್ತುಶಿಲ್ಪ ಕೊಡುಗೆಗಳನ್ನು ತಿಳಿಸಿರಿ ಅಂತ ಕೇಳಿರುವಂಥದ್ದು. ಎರಡನೇ ಪ್ರಶ್ನೆ, ಶಿವಾಜಿ ಕಾಲದಲ್ಲಿ ವಿಧಿಸುತ್ತಿದ್ದ 2 ವಿಧದ ಪ್ರಮುಖ ಕಂದಾಯಗಳನ್ನು ಹೆಸರಿಸಿ ಅಂತೇಳಿ ಕೇಳಿರುವಂಥದ್ದು. ಮೂರನೇ ಪ್ರಶ್ನೆ, ಮೀರಾಬಾಯಿ ಯಾರನ್ನು ಕುರಿತು ಭಕ್ತಿಪೂರ್ವಕ ಕೀರ್ತನೆಗಳನ್ನು ರಚಿಸಿದ್ದಾಳೆ? ನಾಲ್ಕನೇ ಪ್ರಶ್ನೆ, ಕರ್ನಾಟಕ ಸಂಗೀತ ಪಿತಾಮಹ ಎಂದು ಹೆಸರಾಗಿದ್ದ ಪ್ರಮುಖ ಭಕ್ತಿ ಸಂತರು ಯಾರು? ಐದನೇ ಪ್ರಶ್ನೆ, ಅಂತಾರಾಷ್ಟ್ರೀಯ ಸಂಬಂಧಗಳು ಎಂದರೇನು? ಆರನೇ ಪ್ರಶ್ನೆ, ಅಂತಾರಾಷ್ಟ್ರೀಯ ಸಂಬಂಧಗಳ ಕ್ರಮಬದ್ಧ ಅಧ್ಯಯನದ 2 ಮಹತ್ವಗಳನ್ನು ತಿಳಿಸಿ. ಏಳನೇ ಪ್ರಶ್ನೆ, ಅರ್ಥವ್ಯವಸ್ಥೆಯ ಪ್ರಾಥಮಿಕ ವಲಯದಲ್ಲಿ ಬರುವ 2 ಉದ್ಯೋಗಗಳನ್ನು ಹೆಸರಿಸಿ. ಎಂಟನೇ ಪ್ರಶ್ನೆ, ಅರ್ಥವ್ಯವಸ್ಥೆಯ ತೃತೀಯ ವಲಯದಲ್ಲಿ ಬರುವ 2 ಉದ್ಯೋಗಗಳನ್ನು ಪಟ್ಟಿ ಮಾಡಿ. ಒಂಬತ್ತನೇ ಪ್ರಶ್ನೆ, ಶ್ರಮ ವಿಭಜನೆ ಎಂದರೇನು? ಹತ್ತನೇ ಪ್ರಶ್ನೆ, ಭೌಗೋಳಿಕ ಪ್ರದೇಶದ ಆಧಾರದ ಮೇಲೆ ಮಾರುಕಟ್ಟೆಯ 2 ವಿಧಗಳನ್ನು ತಿಳಿಸಿ. ಈ ರೀತಿಯಾಗಿ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿರುವಂಥ 10 ಪ್ರಶ್ನೆಗಳನ್ನು ನಾವೀಗ ನೋಡ್ಕೊಂಡು ಬಂದಿರುವಂಥದ್ದು. ಇನ್ನು ಇವುಗಳನ್ನು ಯಾವ ರೀತಿಯಾಗಿ ಉತ್ತರಿಸುವುದು ಅಂತೇಳಿ ನೋಡಿದಾಗ, ಮೊದಲನೇ ಪ್ರಶ್ನೆ ಇರುವಂಥದ್ದು, ಮೊಘಲರ ಕಾಲದಲ್ಲಿ ರಚನೆಯಾದ ಪ್ರಮುಖ ವಾಸ್ತುಶಿಲ್ಪ ಕೊಡುಗೆಗಳನ್ನು ತಿಳಿಸಿರಿ ಅಂತ ಕೇಳಿರುವಂಥದ್ದು. ಇಲ್ಲಿ ತಾಜ್ ಮಹಲ್, ಕೆಂಪು ಕೋಟೆ, ಅಕ್ಬರ್ ಮಹಲ್, ಜಾಮಿಯಾ ಮಸೀದಿ ಮುಂತಾದವುಗಳು ಈ ಒಂದು ಮೊಘಲರ ಕಾಲದಲ್ಲಿ ರಚನೆಯಾಗಿರುವಂಥ ಪ್ರಮುಖ ವಾಸ್ತುಶಿಲ್ಪಗಳಾಗಿರುವಂಥದ್ದು. ಯಾವುದಾದ್ರೂ 2 ಉತ್ತರಿಸ್ಬೋದು. ಎರಡನೇ ಪ್ರಶ್ನೆ, ಶಿವಾಜಿಯ ಕಾಲದಲ್ಲಿ ವಿಧಿಸುತ್ತಿದ್ದ 2 ವಿಧದ ಪ್ರಮುಖ ಕಂದಾಯಗಳನ್ನು ಹೆಸರಿಸಿ ಅಂತ ಹೇಳಿ ಕೇಳಿದ್ರು. ಚೌತ್ ಮತ್ತು ಸರ್ದೇಶ್ಮುಖಿ ಆಗಿರುವಂಥದ್ದಾಗಿದೆ. ಇನ್ನು ಮೂರನೇ ಪ್ರಶ್ನೆ, ಮೀರಾಬಾಯಿ ಯಾರನ್ನು ಕುರಿತು ಭಕ್ತಿಪೂರ್ವಕ ಕೀರ್ತನೆಗಳನ್ನು ರಚಿಸಿದ್ದಾಳೆ? ಕೃಷ್ಣ. ನಾಲ್ಕನೇ ಪ್ರಶ್ನೆ, ಕರ್ನಾಟಕ ಸಂಗೀತ ಪಿತಾಮಹ ಎಂದು ಹೆಸರಾಗಿದ್ದ ಪ್ರಮುಖ ಭಕ್ತಿ ಸಂತರು ಯಾರು? ಪುರಂದರ ದಾಸರು. ಇನ್ನು ಐದನೇ ಪ್ರಶ್ನೆ, ಅಂತಾರಾಷ್ಟ್ರೀಯ ಸಂಬಂಧಗಳು ಎಂದರೇನು? ರಾಷ್ಟ್ರ ರಾಜ್ಯಗಳ ನಡುವಿನ ಅಂತರ್ ಸಂಬಂಧವನ್ನು ಅಂತಾರಾಷ್ಟ್ರೀಯ ಸಂಬಂಧಗಳು ಎನ್ನುವರು. ಆರನೇ ಪ್ರಶ್ನೆ, ಅಂತಾರಾಷ್ಟ್ರೀಯ ಸಂಬಂಧಗಳ ಕ್ರಮಬದ್ಧ ಅಧ್ಯಯನದ 2 ಮಹತ್ವಗಳನ್ನು ತಿಳಿಸಿ. ವಿಶ್ವ ರಾಜಕಾರಣದ ವಾಸ್ತವಿಕ ಸ್ವರೂಪವನ್ನು ಪರಿಚಯಿಸುತ್ತದೆ. ರಾಷ್ಟ್ರ ಹಿತಾಸಕ್ತಿಗಳನ್ನು ಅರಿತುಕೊಳ್ಳಲು ನೆರವಾಗುತ್ತದೆ. ವಿಶ್ವ ಎದುರಿಸುತ್ತಿರುವ ಪ್ರಮುಖ ಸವಾಲುಗಳ ಕುರಿತು ಜ್ಞಾನ ನೀಡುತ್ತದೆ. ವಿಶ್ವ ಪ್ರಜ್ಞೆಯನ್ನು ಜಾಗೃತಗೊಳಿಸುತ್ತದೆ. ವಿದೇಶಾಂಗ ನೀತಿಯ ಮಹತ್ವವನ್ನು ಎತ್ತಿ ಹಿಡಿಯುತ್ತದೆ. ಇವುಗಳಲ್ಲಿ ಯಾವುದಾದ್ರೂ 2 ಸಹ ಉತ್ತರಿಸ್ಬೋದು. ಇನ್ನು ಏಳನೇ ಪ್ರಶ್ನೆ, ಅರ್ಥವ್ಯವಸ್ಥೆಯ ಪ್ರಾಥಮಿಕ ವಲಯದಲ್ಲಿ ಬರುವ 2 ಉದ್ಯೋಗಗಳನ್ನು ಹೆಸರಿಸಿ ಅಂತ ಕೇಳಿರುವಂಥ. ಕೃಷಿ, ಹೈನುಗಾರಿಕೆ, ಮೀನುಗಾರಿಕೆ, ಗಣಿಗಾರಿಕೆ ಮುಂತಾದವು. ಯಾವುದಾದ್ರೂ 2 ಸಹ ಉತ್ತರಿಸ್ಬೋದು. ಎಂಟನೇ ಪ್ರಶ್ನೆ, ಅರ್ಥವ್ಯವಸ್ಥೆಯ ತೃತೀಯ ವಲಯದಲ್ಲಿ ಬರುವ 2 ಉದ್ಯೋಗಗಳನ್ನು ಪಟ್ಟಿ ಮಾಡಿರಿ. ಸಾರಿಗೆ, ಸಂಪರ್ಕ, ಬ್ಯಾಂಕಿಂಗ್, ಶಿಕ್ಷಣ, ವಿಮೆ ಮುಂತಾದವುಗಳು ಇರುವಂಥದ್ದಾಗಿದೆ. ಇನ್ನು 9ನೇ ಪ್ರಶ್ನೆ, ಶ್ರಮ ವಿಭಜನೆ ಎಂದರೇನು ಅಂತ ಹೇಳಿ ಕೇಳಿರೋದು. ಒಂದು ಕೆಲಸವನ್ನು ವ್ಯಕ್ತಿಯ ಆಸಕ್ತಿ, ಸಾಮರ್ಥ್ಯ, ಕೌಶಲ್ಯ, ವಯಸ್ಸು ಮುಂತಾದವುಗಳ ಆಧಾರದ ಮೇಲೆ ಹಂಚಿಕೊಂಡು ಮಾಡುವುದು ಅಥವಾ ಉತ್ಪಾದನಾ ಪ್ರಕ್ರಿಯೆಯ ವಿವಿಧ ಭಾಗಗಳನ್ನು ವಿವಿಧ ಕೆಲಸಗಾರರಿಗೆ ಹಂಚುವುದನ್ನು ಶ್ರಮ ವಿಭಜನೆ ಎನ್ನುತ್ತಾರೆ. 10ನೇ ಪ್ರಶ್ನೆ, ಭೌಗೋಳಿಕ ಪ್ರದೇಶದ ಆಧಾರದ ಮೇಲೆ ಮಾರುಕಟ್ಟೆಯ 2 ವಿಧಗಳನ್ನು ತಿಳಿಸಿ ಅಂತ ಕೇಳಿದ್ರು. ಸ್ಥಳೀಯ ಮಾರುಕಟ್ಟೆ, ಪ್ರಾದೇಶಿಕ ಮಾರುಕಟ್ಟೆ, ರಾಷ್ಟ್ರೀಯ ಮಾರುಕಟ್ಟೆ, ಅಂತಾರಾಷ್ಟ್ರೀಯ ಮಾರುಕಟ್ಟೆ ಮುಂತಾದವುಗಳು ಬರುವಂಥದ್ದಾಗಿದೆ. ಈ ರೀತಿಯಾಗಿ ಈ ಒಂದು ಪ್ರಶ್ನೆ ಪತ್ರಿಕೆಯ ಮಾದರಿ ಪ್ರಶ್ನೆಗಳು, ಮಾದರಿ ಕೀ ಉತ್ತರಗಳನ್ನು ನಾವಿಲ್ಲಿ ನೋಡ್ಕೊಂಡು ಬಂದಿರುವಂಥದ್ದಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ. ಈ ಥರ ಒಂದು ತರಗತಿಯ ವಿಡಿಯೋಗಳು ವೀಕ್ಷಿಸುವುದಕ್ಕಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಮತ್ತು ಈ ವಿಡಿಯೋದ ಕೊನೆಯಲ್ಲಿ ಪ್ಲೇಲಿಸ್ಟ್ ಇರ್ತದೆ, ಕ್ಲಿಕ್ ಮಾಡಿ ವೀಕ್ಷಣೆ ಮಾಡಿಕೊಳ್ಬೋದು. ಮತ್ತೆ ಮುಂದಿನ ಭಾಗದಲ್ಲಿ ಇನ್ನಷ್ಟು ಮಾಹಿತಿಗಳನ್ನು ಭೇಟಿಯಾಗೋಣ. ಅಲ್ಲಿವರೆಗೂ ಈ ಥರ ವಿಡಿಯೋಗಳನ್ನು ವೀಕ್ಷಿಸ್ತಾರೆ. ಧನ್ಯವಾದ.